ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಮಾನವನ ಜೀವನದ ಸಾರ್ಥಕತೆ ಅವನು ಎಷ್ಟು ವರ್ಷ ಬದುಕಿದ್ದಾನೆ ಎಂಬುದರಲ್ಲಿ ಇಲ್ಲ, ಬದುಕಿದ ವರ್ಷಗಳಲ್ಲಿ ಎಷ್ಟು ಸತ್ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದರಲ್ಲಿದೆ. ಹಣ, ಅಧಿಕಾರ, ಪ್ರತಿಷ್ಠೆ, ವೈಭವ ಇವೆಲ್ಲವೂ ಕಾಲದ ಹೊಳೆಯಲ್ಲಿ ಕೊಚ್ಚಿ ಹೋಗುತ್ತವೆ. ಆದರೆ ಸತ್ಕಾರ್ಯಗಳಿಂದ ಗಳಿಸಿದ ಗೌರವ ಮತ್ತು ಪ್ರೀತಿ ಮಾತ್ರ ಚಿರಸ್ಥಾಯಿಯಾಗಿ ಉಳಿಯುತ್ತವೆ. ಸತ್ಕಾರ್ಯವೆಂದರೆ ದೊಡ್ಡ ದಾನ ಧರ್ಮಗಳೇ ಆಗಬೇಕೆಂದಿಲ್ಲ. ಹಸಿದವನಿಗೆ ಅನ್ನ ನೀಡುವುದು, ದುಃಖಿತನಿಗೆ ಸಾಂತ್ವನ ಹೇಳುವುದು, ನೊಂದ ಮನಸ್ಸಿಗೆ ಧೈರ್ಯ ತುಂಬುವುದು, ಸತ್ಯ ನ್ಯಾಯದ ಮಾರ್ಗದಲ್ಲಿ ನಡೆಯುವುದು, ನಿಸ್ವಾರ್ಥ ಸೇವೆ ಮಾಡುವುದು ಇವೆಲ್ಲವೂ ಸತ್ಕಾರ್ಯಗಳೇ. ಒಂದು ಸಣ್ಣ ದೀಪ ಕತ್ತಲನ್ನು ಹೋಗಲಾಡಿಸುವಂತೆ ಒಂದು ಒಳ್ಳೆಯ ಕಾರ್ಯ ಅನೇಕರ ಬದುಕುಗಳಿಗೆ ಬೆಳಕಾಗಬಲ್ಲದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕರ್ಮಣ್ಯೇ ವಾಧಿಕಾರಸ್ಥೆ ಎಂದು ಕರ್ತವ್ಯ ಕರ್ಮದ ಮಹತ್ವವನ್ನು ಸಾರುತ್ತಾನೆ. ಸ್ವಾಮಿ ವಿವೇಕಾನಂದರು ಹೇಳುವಂತೆ, ಇತರರಿಗಾಗಿ ಬದುಕುವವರೇ ನಿಜವಾಗಿ ಬದುಕುತ್ತಾರೆ, ಉಳಿದವರು ಬದುಕಿದರೂ ಸತ್ತಂತೆಯೇ. ಒಂದು ಮಹತ್ತರವಾದ ಸಂಸ್ಕೃತೋಕ್ತಿ ಹೀಗಿದೆ: ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇತರರಿಗೆ ಉಪಕಾರ ಮಾಡುವುದು ಪುಣ್ಯ, ಇತರರಿಗೆ ನೋವು ಕೊಡುವುದು ಪಾಪ. ಅಂದರೆ ಸತ್ಕಾರ್ಯವೇ ಸಾರ್ಥಕ ಜೀವನ, ಸತ್ಕೀರ್ತಿಯೇ ಅದರ ಶಾಶ್ವತ ಫಲ. ಒಳ್ಳೆಯ ಕೆಲಸವನ್ನು ಮೆಚ್ಚುಗೆ, ಪ್ರಶಂಸೆ, ಗೌರವ ಅಥವಾ ಪ್ರತಿಫಲಕ್ಕಾಗಿ ಮಾಡಿದರೆ ಅದು ವ್ಯವಹಾರವಾಗುತ್ತದೆ. ಅದೇ ಕರ್ತವ್ಯ ಭಾವದಿಂದ, ಕರುಣೆಯಿಂದ ಮತ್ತು ಪ್ರೀತಿಯಿಂದ ಮಾಡಿದರೆ ಅದು ಸತ್ಕಾರ್ಯವಾಗುತ್ತದೆ. ಇಂದು ಅನೇಕರು ಒಳ್ಳೆಯ ಕೆಲಸವನ್ನು ಗುರುತಿಸುವಿಕೆಗಾಗಿ ಮಾಡುತ್ತಾರೆ. ಕೃತಜ್ಞತೆ ಅಥವಾ ಮನ್ನಣೆ ಸಿಗದಿದ್ದರೆ ಬೇಸರ ಪಡುತ್ತಾರೆ. ಆದರೆ ನಿಜವಾದ ಸತ್ಕಾರ್ಯಕ್ಕೆ ಪ್ರತಿಫಲದ ನಿರೀಕ್ಷೆ ಇರುವುದಿಲ್ಲ. ಉಪಕಾರ ಮಾಡಿದ ಕೈ ಅದನ್ನು ಮರೆತಾಗಲೇ ಅದರ ಮಹತ್ವ ಹೆಚ್ಚಾಗುತ್ತದೆ. ನಮ್ಮ ಅಧಿಕಾರವಿರುವುದು ಕರ್ಮ ಮಾಡುವುದರಲ್ಲಿ ಮಾತ್ರ, ಅದರ ಫಲದ ಮೇಲೆ ಇಲ್ಲ. ಇದೇ ನಿಷ್ಕಾಮ ಕರ್ಮದ ಸಾರ. ಆದ್ದರಿಂದ ಸತ್ಕಾರ್ಯ ಮಾಡಬೇಕು, ಪ್ರತಿಫಲದ ನಿರೀಕ್ಷೆ ಬೇಡ. ಸತ್ಕಾರ್ಯ ಮಾಡುವ ಅವಕಾಶವೇ ಪರಮಾತ್ಮನಿಂದ ದೊರೆತ ಮಹತ್ತರ ಭಾಗ್ಯವೆಂಬ ವಿನೀತ ಭಾವ ಇರಲಿ. ಸತ್ಕಾರ್ಯಕ್ಕೆ ಪ್ರತಿಫಲ ಬೇಕೆಂದರೆ ಅದು ವ್ಯಾಪಾರವೆನಿಸುತ್ತದೆ. ಪ್ರತಿಫಲವಿಲ್ಲದ ಸತ್ಕಾರ್ಯವೇ ನಿಜವಾದ ಸೇವೆ. ನೆನಪಿನಲ್ಲಿರಲಿ, ಸತ್ಕಾರ್ಯಕ್ಕೆ ಸಾಕ್ಷಿ ಜನರ ಮೆಚ್ಚುಗೆಯಲ್ಲ, ನಮ್ಮ ಅಂತರಾತ್ಮದ ತೃಪ್ತಿ. ಸತ್ಕಾರ್ಯದ ಫಲವನ್ನು ಜಗತ್ತು ಕೊಡದಿದ್ದರೂ ಮನಸ್ಸಿನ ಶಾಂತಿ ಮತ್ತು ಜೀವನದ ಸಾರ್ಥಕತೆ ಅದನ್ನು ಖಂಡಿತ ನೀಡುತ್ತವೆ. ಆದ್ದರಿಂದ ಸತ್ಕಾರ್ಯ ನಮ್ಮ ಸಾರ್ಥಕ ಜೀವನದ ಗುರಿಯಾಗಿರಲಿ.